ಇನ್ನು ಸಿನಿಮಾದ ಕಥೆಯನ್ನು ಹೇಳಲೇಬೇಕು. ಇದು ಒಂದು ಲೆಕ್ಕದಲ್ಲಿ ಪಕ್ಕಾ ಸಿನಿಮಾದ ಕಥೆನೇ ಇದೆ. ಆದರೆ ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ಹೀರೋ ಅನಿಸ್ಕೊಂಡಂಥ ವ್ಯಕ್ತಿ ನಿರ್ದೇಶಕನಿಗೆ ಗುಂಡು ಹಾರಿಸ್ಲಿಕ್ಕೆ ಹೋಗಿದ್ದ ಅನ್ನುವಂಥ ಆರೋಪ. ಬೆದರಿಕೆ ಒಡ್ಡಿ ಗುಂಡನ್ನು ಹಾರಿಸಿ ಕೊಲೆಗೆ ಪ್ರಯತ್ನ ಪಟ್ಟರು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ನಟನನ್ನು ಬಂಧಿಸಲಾಗಿದೆ. ನಟ ತಾಂಡವ್ ರಾಮ್ ಈಗ ಪೊಲೀಸರ ಅತಿಥಿ. ಒಂದು ಸುತ್ತು ಗುಂಡು ಹಾರಿಸಿ ಸಿನಿಮಾ ನಟ ತಾಂಡವ್ ರಾಮ್ ನಿರ್ದೇಶಕನಿಗೆ ಬೆದರಿಸಿದರು. ಮುಗಿಲ್ಪೇಟೆ ಸಿನಿಮಾ ನಿರ್ದೇಶಕ ಭರತ್ನ ಹತ್ಯೆಗೆ ಪ್ರಯತ್ನ ಪಟ್ಟರು ಅನ್ನುವಂಥ ಆರೋಪ ಈತನ ಮೇಲಿದೆ, ತಾಂಡವ್ ರಾಮ್ ಅವರ ಮೇಲಿದೆ. ಬರೀ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಏನಿದು ಸಂಗತಿ? ಇದು ಎಲ್ಲೋ ಒಂದು ಕಡೆಗೆ ಪಕ್ಕಾ ಈ ಸಿನಿಮೀಯ ರೀತಿಯಲ್ಲೇ ಇದೆಯಪ್ಪ ಇದು. ಈ ನಿರ್ದೇಶಕನಿಗೇನೆ ಇವರು ಗನ್ ತೋರಿಸಿದ್ರು, ಜೊತೆಗೇನು ಅಂದರೆ ಸದ್ಯ ಈ ಮೇಲ್ಗಡೆ ಗಾಳಿಲಿ ಗುಂಡು ಹಾರಿಸಿದ್ರು ಅನ್ನುವಂಥದ್ದು, ಜೊತೆಗೇನು ಅಂದರೆ ಹೆದರಿಸಿದ್ರು, ಬೆದರಿಸಿದ್ರು ಅನ್ನುವಂಥ ಆರೋಪ. ಈಗ ತಾಂಡವ್ ರಾಮ್ ಪೊಲೀಸರ ಅತಿಥಿ. ಏನಿದು ಘಟನೆ? ರಂಗನಾಥ್, ಇದೊಂಥರ ಸಿನಿಮಾದವರ ರಿಯಲ್ ಕತೆ ಅಂತ ಹೇಳಿ ಹೇಳ್ಬೋದು. ಬೆಂಗಳೂರಿನ ಚಂದ್ವ ಲೇಔಟ್ನ ಬಸವೇಶ್ವರ ಬಡಾವಣೆಯಲ್ಲಿರುವಂಥ ಮನೆಯಲ್ಲಿ ನೆನ್ನೆ ಸಂಜೆ ನಡೆದಿರುವಂಥ ಘಟನೆ. ಇದೇ ಒಂದು ಮನೆಯನ್ನ ಆಫೀಸ್ ಆಗಿ ಕನ್ವರ್ಟ್ ಮಾಡಿ ಕೊಟ್ಟಿರ್ತಾರೆ ಹಾಸನದ ಮೂಲದ ಒಬ್ಬ ಪ್ರೊಡ್ಯೂಸರ್ ಆಗಿರುವಂಥ ಕುಮಾರಸ್ವಾಮಿ ಅಂತ ಹೇಳಿ. ಇವರು ಇದಕ್ಕೂ ಮೊದಲನೇದಾಗಿ ವಿಷಯ ಎಲ್ಲಿ ಅಂದರೆ, ತಾಂಡವೇಶ್ವರ ಅಲಿಯಾಸ್ ತಾಂಡವ್ ರಾಮ್ ಅಂತ ಹೇಳಿ ಏನು ಸೀರಿಯಲ್ಗಳಲ್ಲಿ ಮಾಡ್ತಿರುವಂಥ ಒಬ್ಬ ನಟ ಏನಿದ್ದಾನೆ, ಈತ ಸಿನಿಮಾವನ್ನ ಮಾಡಬೇಕು ಅಂತೇಳಿ ಮುಂದಾದಂಥ ಸಂದರ್ಭದಲ್ಲಿ ಮುಗಿಲ್ಪೇಟೆ ಸಿನಿಮಾದ ನಿರ್ದೇಶಕ ಭರತ್ ಅಂತ ಏನಿದ್ದಾನೆ, ಈತನ ಜೊತೆ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಸಿನಿಮಾವನ್ನ ಸೆಟ್ಟರಿಸಿದ ನಂತರವಾಗಿ ಇವರೊಂದಷ್ಟು ವ್ಯಾವಹಾರಿಕವಾಗಿ ಕೆಲಸವನ್ನ ಮಾಡ್ಕೊಳ್ತಾರೆ. ಮತ್ತೆ ಈ ಸಂದರ್ಭದಲ್ಲಿ ಸುಮಾರು 6 ರಿಂದ 7 ಲಕ್ಷ ಹಣವನ್ನು ಸಹಿತ ಕೊಟ್ಟಿರ್ತಾನೆ. ಕೊಟ್ಟಾದ ನಂತರದಲ್ಲಿ ಸರಿಯಾದ ರೀತಿಯಲ್ಲಿ ಸಿನಿಮಾವನ್ನ ಕೆಲಸ ಮಾಡ್ತಿಲ್ಲ, ಮತ್ತೆ ಸರಿಯಾದ ರೀತಿಯಲ್ಲಿ ಒಂದು ವ್ಯವಹಾರವನ್ನು ನಡೆಸಲಿ, 2 ವರ್ಷದಿಂದ ಮುಗ್ದಿಲ್ಲ, ಸಿನಿಮಾವನ್ನ ಮುಗಿಸಿಲ್ಲ ಅಂತೇಳಿ ಮಾತುಕತೆಗೆ ಬರ್ತಾರೆ. ಮಾತುಕತೆಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಮನೆಯನ್ನ ಚಂದ್ರ ಲೇಔಟ್ನಲ್ಲಿ ಇರುವಂತ ಈ ಒಂದು ಮನೆಯನ್ನ ಏನು ಆಫೀಸ್ ಆಗಿ ಮಾಡ್ಕೊಟ್ಟಿರ್ತಾರೆ. ಈ ಮನೆಯಲ್ಲೇ ಕುತ್ಕೊಂಡು ಮಾತುಕತೆ ಮಾಡುವಾಗ ಯಾವಾಗ ಡೈರೆಕ್ಟರ್ಗೂ ಮತ್ತೆ ಸಿನಿಮಾ ನಟ ಹೀರೋಗೂ ಕ್ಲಾಶಸ್ ಆಗುತ್ತೆ, ಆಗ ಆತನ ಕಾರಿನಲ್ಲಿ ಇದ್ದಂತ ಒಂದು ಸಿಂಗಲ್ ಬ್ಯಾರಲ್ ಗನ್ ಅನ್ನ ತೆಗೆದುಕೊಂಡು ಬಂದು ಫೈರ್ ಅನ್ನ ಮಾಡ್ತಾನೆ. ಈಗ ಏನ್ ಇಲ್ಲಿ ಕಾಣಿಸುತ್ತೆ, ಮಾರ್ಕ್ ಮಾಡಿರುವಂತದ್ದು ಏನ್ ಕಾಣಿಸ್ತಿದೆ ನಮಗೆ ಕ್ಯಾಮ್ರಾದಲ್ಲಿ, ಏನ್ ಕಾಣಿಸ್ತಿದೆ ಇಲ್ಲಿಗೆ ಗುಂಡು ಮೊದಲನೇದಾಗಿ RCC ಗೆ ಮೇಲ್ಗಡೆಗೆ ಬಿದ್ದು ಅಲ್ಲಿಂದ ಕೆಳಗಡೆ ಬಿದ್ದಿದೆ. ಗುಂಡು ಬಿದ್ದಂತ ಜಾಗವನ್ನ ಪೊಲೀಸರು ಮಾರ್ಕಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಮಾರ್ಕಿಂಗ್ ಅನ್ನ ಮಾಡ್ಕೊಂಡು ಇಲ್ಲಿ ಬಿದ್ದಂತ ಗುಂಡಿನ ಒಂದು ಮಾದರಿ ಆಗ್ಬೋದು, ಮತ್ತೆ ಜೊತೆಗೆ ಆ ಒಂದು ಸಿಂಗಲ್ ಬ್ಯಾರಲ್ ವೆಪನ್, ಜೊತೆಗೆ ಈ ತಾಂಡವೇಶ್ವರ ಅಲಿಯಾಸ್ ತಾಂಡವ ಅಂತ ಹೇಳಿ ಏನು ನಟ ಇದ್ದಾನೆ ಅವನನ್ನ ಎಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಈಗ ತಾಂಡವೇಶ್ವರನ ಬಂಧನ ಸಹಿತ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಪ್ರಮುಖವಾದಂತ ವಿಚಾರ ಏನಂದ್ರೆ, ಸುಮಾರು 2 ವರ್ಷಗಳ ಹಿಂದಿನಿಂದಲೂ 6 ಲಕ್ಷ ರೂಪಾಯಿ ಹಣವನ್ನ ಈತ ಕೊಟ್ಟಿರ್ತಾನೆ, ಯಾರಿಗೆ ಡೈರೆಕ್ಟರ್ಗೆ ಕೊಟ್ಟಿರ್ತಾನೆ. 6 ಲಕ್ಷ ರೂಪಾಯಿ ಹಣವನ್ನ ಕೊಟ್ಟು ನಂತರದಲ್ಲಿ ಸುಮಾರು ಈ ಸಿನಿಮಾವನ್ನ ಒಂದು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಂದ್ರೆ ನಿರ್ದೇಶನ ಮಾಡ್ಲಿಕ್ಕೋಸ್ಕರ ಸುಮಾರು 23 ಲಕ್ಷ ಹಣವನ್ನ ನಿರ್ಮಾಪಕನ ಕಡೆಯಿಂದ ಭರತ್ ಪಡ್ಕೊಂಡಿರ್ತಾರೆ. ಇದೆಲ್ಲ ಆದ್ರೂ ಸಹಿತ ಕಳೆದ 2 ವರ್ಷಗಳಿಂದ ಸಿನಿಮಾವನ್ನ ಕಂಪ್ಲೀಟ್ ಮಾಡ್ಕೊಟ್ಟಿರಲ್ಲ. ಹೀಗಾಗಿ ಈ ಒಂದು ಸಿನಿಮಾವನ್ನ ಕಂಪ್ಲೀಟ್ ಮಾಡ್ಕೊಡಿ, ನೀವು ಕಂಪ್ಲೀಟ್ ಮಾಡ್ಕೊಟ್ರೆ ನನ್ನ ಕೆರಿಯರ್ ಮುಂದಕ್ಕೆ ಹೋಗುವಂಥದ್ದು ಅಂತ ಹೇಳಿ ಸಾಕಷ್ಟು ಬಾರಿ ಮಾತುಕತೆಗಳು ನಡೆದಿರುತ್ತೆ ಈ ತಾಂಡವ ಜೊತೆ ಮತ್ತೆ ಭರತ್ತಿನ ಇಬ್ರು ನಡುವೆಯಲ್ಲಿ, ಮತ್ತೆ ಕುಮಾರಸ್ವಾಮಿ ಸೇರ್ಕೊಂಡು ಇವರೆಲ್ಲರೂ ನಡೆಸಿರ್ತಾರೆ. ಅದೇ ರೀತಿಯಾಗಿ ನೆನ್ನೆ ಸಂಜೆ ಸಹಿತ ಮಾತುಕತೆಗೆ ಅಂತ ಹೇಳಿ ಬರ್ತಾರೆ. ಮಾತುಕತೆಗೆ ಅಂತ ಬಂದಂತ ಸಂದರ್ಭದಲ್ಲಿ ಮಾತಿಗೆ ಮಾತು ಗಲಾಟೆ ಆಗುತ್ತೆ. ಇಲ್ಲಿ ಪ್ರಮುಖವಾದಂತ ವಿಚಾರಗಳೇನಂದ್ರೆ, ಹಣಕಾಸಿನ ವಿಚಾರದಲ್ಲಿ ಶುರುವಾದಂತ ಈ ಒಂದು ಗಲಾಟೆ ನಂತರದಲ್ಲಿ ಆತನ ಕಾರಿನಲ್ಲಿ ಇದ್ದಂತ ಸಿಂಗಲ್ ಬ್ಯಾರಲ್ ಗನ್ ಅನ್ನ ತೆಗೆದುಕೊಂಡು ಬಂದು ಫೈರ್ ಮಾಡೋದ ಕೆಲಸ ಆಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.